ಕಳೆದ 2 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಆಗ್ತಾ ಇರುವಂತವರು ಬಂಟ್ವಾಳದ ಸೇಸಪ್ಪಣ್ಣ ಅವರು ಪೌರ ಕಾರ್ಮಿಕರು. ಅವರು ತನ್ನ ಫಾರ್ಚುನರ್ ಕಾರಲ್ಲಿ ಕೆಲಸಕ್ಕೆ ಬರ್ತಾರೆ. ಆ ಬಳಿಕ ಕಾರ್ನಲ್ಲಿದ್ದಂಥ ವಸ್ತುವನ್ನು ತೆಗೆದುಕೊಂಡು ಬಂದು ಇಡಿಸುಡಿಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಪೌರ ಕಾರ್ಮಿಕ ಕೆಲಸವನ್ನು ಮಾಡ್ತಾರೆ. ನೇರವಾಗಿ ಸೇಸಪ್ಪಣ್ಣ ಜೊತೆ ಮಾತಾಡ್ತೇನೆ. ಅಣ್ಣ, ಈ ಕಾರು ಬಹಳಷ್ಟು ನಮಗೆ ಆಶ್ಚರ್ಯ, ಒಂದು ಕುತೂಹಲ. ಒಬ್ಬ ಪೌರ ಕಾರ್ಮಿಕನ ಬಳಿ ಫಾರ್ಚುನರ್ ಕಾರ್ ಇರ್ಬೋದು ಅಂತೇಳಿ ನಿಮಗೆ ಕಾರು ಕ್ರೇಜ್ ಹೇಗೆ ಆರಂಭ ಆಯಿತು ಅಂತ? ಅದು ಇದಕ್ಕೆ ಮುಂಚೆ ನನ್ನಲ್ಲಿ ಗಾಡಿ ಇತ್ತು. ಒಂದೊಂದು ಗಾಡಿ ತೆಗೆದು 2, 3, 4 ಗಾಡಿ ತೆಗೆದೆ. ಇದರಲ್ಲಿ 2 ಗಾಡಿ ಕೊಟ್ಟು ತಗೊಂಡೋದು. ಹಾಗೆ ಫಾರ್ಚುನರ್ ಮೇಂಟೆನೆನ್ಸ್ ತುಂಬ ಜಾಸ್ತಿ ಅಂತ ಹೇಳ್ತಾರೆ. ನೀವು ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ? ಮ್ಯಾನೇಜ್ ಇದಕ್ಕೆ ಮುಂಚೆ ಒಂದು ಸ್ಕಾರ್ಪಿಯೋ ಇತ್ತು ನನ್ನಲ್ಲಿ. ಅದರದ್ದು ಎಲ್ಲ ಗೊತ್ತಲ್ಲ, ಒಂದು 4 ವರ್ಷ ಇತ್ತು ಅದು ಸ್ಕಾರ್ಪಿಯೋ. ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿ ಈಗ ತಗೊಂಡಿದ್ದೇನೆ. ನಿಮಗೆ ಆದಾಯ ಎಲ್ಲ ಹೇಗೆ ಬರ್ತಾ ಇದೆ? ಏನು ಪುರಸಭೆಯಲ್ಲಿ ಬರ್ತದೆ. ಪರ್ಮನೆಂಟ್ ಆಗಿ ಇದ್ದೇನೆ, 4-5 ವರ್ಷ ಆಯಿತು ಪರ್ಮನೆಂಟ್ ಆಗಿ. ಅದಕ್ಕೆ ಮುಂಚೆ 96ರಲ್ಲಿ ಕೆಲಸ ಸೇರಿದ್ದೇನೆ 50 ರೂಪಾಯಿ ಇರುವಾಗ. ಮತ್ತು ಮಧ್ಯಾಹ್ನ ಮೇಲೆ 12 ಗಂಟೆ ಮೇಲೆ ಎಲ್ಲಿಯಾದರೂ ಕೆಲಸ ಇದ್ದರೆ ಹೋಗ್ತೇನೆ. ಮನೆಯಲ್ಲಿ ಕೃಷಿ ಆ ಥರದ್ದೇನು ಏನಿಲ್ಲ, ಏನಿಲ್ಲ, ಹಾಲಿದ್ದೇನಿಲ್ಲ. 3 ದನ ಉಂಟು ಮನೆಗೆ, ಅದು ಮಕ್ಕಳಿಗೆ ಆಗ್ತದೆ. ಈಗ ಈ ದೊಡ್ಡ ದೊಡ್ಡ ಕಾರ್ ಇರೋರು ಮೇಂಟೆನೆನ್ಸ್ ಕಷ್ಟ ಅಂತೆಲ್ಲ ಹೇಳ್ತಾರೆ. ನಿಮಗೆ ಯಾವ ರೀತಿಯಾಗಿ ಸಹ? ನನಗೆ ಅಂದರೆ ಇಷ್ಟವರೆಗೆ ಗೊತ್ತಾಗಲಿಲ್ಲ. ಈಗ ಒಂದು 10 ದಿನ ಅದಲ್ಲ ಗಾಡಿ ತೆಗೆದು. ಹಾಗೆ ಮತ್ತು ಮಗ ಸಪೋರ್ಟಲ್ಲಿ ನಾನು ಸಹ ಒಂದು ಇರಲಿ ಅಂತೇಳಿ ಮಗನಿಗೋಸ್ಕರ. ಈಗ ಫುಲ್ ಸೋಷಿಯಲ್ ಮೀಡಿಯಾದಲ್ಲಿ ತಾವೇ ಹೀರೋ ಆಗಿದ್ದೀರಿ, ಏನು ಹೇಳ್ತೀರಿ ಅದ್ರ ಬಗ್ಗೆ? ಎಲ್ಲರಿಗೆ ಖುಷಿ ಆದರೆ ನಮಗೆ ಖುಷಿ ಅಲ್ವಾ. ಸರ್, ಇವಾಗ ಒಂದು ಸಾಮಾನ್ಯವಾಗಿ ಈ ಫಾರ್ಚುನರ್ ಕಾರ್ ದೊಡ್ಡವರ ಬಳಿ ಮಾತ್ರ ಇರುತ್ತೆ ಅಂತೆಲ್ಲ ಮಾತಿದೆ. ಪೌರ ಕಾರ್ಮಿಕನ ಬಳಿ ಕೂಡ ಒಂದು ಫಾರ್ಚುನರ್ ಅಂತ ಹೇಳಿದರೆ ಒಂದು ಆಶ್ಚರ್ಯ, ಕುತೂಹಲ ಎಲ್ಲವೂ ಕೂಡ ಇದೆ. ತಮಗೆ ಹೇಗೆ ಅನಿಸುತ್ತೆ ಸರ್? ನನಗೆ ಅನಿಸುತ್ತೆ, ದುಡಿಲಿಕ್ಕೆ ಇದು ಮಾಡುವ ದುಡಿಯುವುದು ಯಾವ ಗಾಡಿ ಬೇಕಾದರೆ ತೆಗಿಬೋದು ಅಂತೇಳಿ ಅನಿಸ್ತದೆ. ಈ ಕಾರ್ ಕ್ರೇಜ್ ಹೇಗೆ ಆರಂಭ ಆಯಿತು ನಮಗೆ? ಇದು ಮಗ ನಾವೊಂದು ಸ್ಕಾರ್ಪಿಯೋ ಇತ್ತಲ್ಲ, ಇದನ್ನು ಕೊಟ್ಟು ಇನ್ನು ಫಾರ್ಚುನರ್ ಗಾಡಿ ತೆಗೆಯುವ ಅಪ್ಪ ಅಂತ ಹೇಳಿದ್ದಕ್ಕೆ ಮಗನ ಇದರಲ್ಲಿ ಸಪೋರ್ಟಲ್ಲಿ ತೆಗೆದು. ಈಗ ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀರಿ ತಾವು? ಸಂಪಾದನೆ ಪುರಸಭೆಯಲ್ಲಿ ಒಂದು 40,000 ಸಂಬಳ ಸಿಗ್ತದೆ, 39 ಸಿಗ್ತದೆ. ಮತ್ತು ನನ್ನ ನಾವರದಲ್ಲಿ ನೀರು ಬಿಡುವ ಕೆಲಸ ಉಂಟು ಪಂಚಾಯತಿದ್ದು, ಅದು ಮಗನಿಗೆ ಬಿಟ್ಟಿದ್ದೇನೆ. 10 ವರ್ಷ ಆಯಿತು ಅದು ನೀರಿದ್ದು. ಅದರಲ್ಲೊಂದು 6,000 ಸಂಬಳ ಅದರಲ್ಲಿ ಸಿಗ್ತದೆ. ಬೇರೆ ಯಾವ ಕಡೆಗಳಿಂದ ಆದಾಯ ತಮಗೆ ಬರ್ತದೆ? ಆದಾಯ ಇದೆ, ಕೂಲಿ ಕೆಲಸಕ್ಕೆ ಮಧ್ಯದಲ್ಲಿ ಏನಾದರೂ ಕೆಲಸ ಇದ್ದರೆ ಹೋಗ್ತದೆ. ಇದು ಸೇಸಪ್ಪಣ್ಣ ಅವರ ಜೀವನೋತ್ಸವ ಅಂತ ಹೇಳ್ಬೋದು. ಯಾಕೆಂದರೆ ಸಾಮಾನ್ಯವಾಗಿ ಪೌರ ಕಾರ್ಮಿಕರು ಅಂತ ಹೇಳಿದರೆ ಒಂದು ರೀತಿಯಾಗಿ ನಿರ್ಲಕ್ಷ್ಯದ ಭಾವನೆ ಕೂಡ ಇರುತ್ತೆ. ಆದರೆ ತಾವು ಹೀಗೂ ಕೂಡ ಬದುಕ್ಬೋದು. ಒಂದು ತಮ್ಮ ಕ್ರೇಜ್ ಏನಿದೆ, ತಮ್ಮ ಲೈಫಲ್ಲಿ ಬರ್ತಾ ಇರುವಂಥ ಉತ್ಸಾಹ ಏನಿದೆ, ಆ ಉತ್ಸಾಹವನ್ನು ಈಗೂ ಕೂಡ ಮುಂದುವರಿಸ್ಬೋದು ಅನ್ನೋದನ್ನು ಸೇಸಪ್ಪಣ್ಣ ಅವರು ನಿರೂಪಿಸಿಕೊಟ್ಟಿದ್ದಾರೆ. ಜೊತೆಗೆ ಇಡೀ ಕರಾವಳಿಯಲ್ಲಿ ಸದ್ಯಕ್ಕೆ ಈ ಪೌರ ಕಾರ್ಮಿಕ ಸೇಸಪ್ಪ ಅವರು ಸೆನ್ಸೇಷನಲ್ ಆಗಿದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.